ಮಷಿನ್ ಕ್ಲೋಸ್ ಮಾಡಾಗ ಕಂಡಕ್ಟರ್ದವರು ಲಾಸ್ಟ್ ಆಪ್ಷನ್ಸ್ ಇದು. ಕಲೆಕ್ಷನ್ದಾಗ ಹೋಗಿರ್ತಾರಲ್ಲ, ಇಲ್ಲಿ 3 ಗೆರೆ ಇರುತ್ತೆ. 3 ಗೆರೆಗಳ ಮೇಲೆ ಮುಟ್ಟಬೇಕು. ಮುಟ್ಟಿ ಫಸ್ಟ್ ಬಂದ ತಕ್ಷಣ ಅರೈವಲ್ ಟಿಕೆಟ್ ತೊಗೋಬೇಕು. ಅರೈವಲ್ ಟಿಕೆಟ್ ತೊಗೊಂಡ್ಮೇಲೆ ತಿರ್ಗಾ ಮತ್ತೆ ಏನು ಮಾಡಬೇಕು, 3 ಗೆರೆ ತೊಗೊಂಡು ಸೆಂಡ್ ಟು ಸರ್ವರ್ ಮಾಡಬೇಕು. ಅಂದರೆ ಇದೆಲ್ಲ ಡಾಟಾ ಸೆಂಡ್ ಟು ಸರ್ವರ್ ಕಳಿಸ್ಬೇಕು. ಸೆಂಡ್ ಟು ಸರ್ವರ್ ಆಗಲಿಲ್ಲ ಅಂತಂತಂದರೆ ಕೆಲವೊಂದು ಟೈಮ್ ವೈಫೈ ಕನೆಕ್ಟ್ ಇರಬೇಕು. ವೈಫೈ ಕನೆಕ್ಟ್ ಇರಲಿಲ್ಲ ಅಂತಂದ್ರೆ ಹೋಗಂಗಿಲ್ಲ. ಕೆಳಗೆ ನೆಟ್ವರ್ಕ್ ಸೆಟ್ಟಿಂಗ್ದಾಗ ಹೋಗ್ಬೇಕು. ವೈಫೈ ಕನೆಕ್ಷನ್ದಾಗ ಹೋಗ್ಬೇಕು. ಪಾಸ್ವರ್ಡ್ 85 ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿ ವೈಫೈ ಬಂದಿದೆ, ವೈಫೈ ಆನ್ ಮಾಡಬೇಕು. ವೈಫೈ ಯಾವಾಗ ಕನೆಕ್ಟ್ ಆಗ್ತದೆ ಆವಾಗ ಆಟೋಮೆಟಿಕ್ಕಾಗಿ ಬೇಗ ಕೆಲಸ ಆಗುತ್ತೆ. ಈ ವೈಫೈ ಕನೆಕ್ಟ್ ಆಯಿತು. ವೈಫೈ ಕನೆಕ್ಟ್ ಆದಮೇಲೆ ತಿರ್ಗಾ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ್ಗೇಸಿ ತಿರ್ಗಾ ಸೆಂಡ್ ಟು ಸರ್ವರ್. ಸೆಂಡ್ ಟು ಸರ್ವರ್ ಆದಮೇಲೆ ಟಿಕೆಟ್ ಟ್ರಿಪ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದಾಗ ಓಕೆ ತೊಗೋಬೇಕು. ಓಕೆ ತೊಗೊಂಡು ತಿರ್ಗಾ ಮತ್ತೆ 3 ಗೆರೆ ಮೇಲೆ ಮುಟ್ಟಬೇಕು. ತಗೊಂಡು ಅವಾಗ ಎಂಡ್ ಡ್ಯೂಟಿ, ಅವಾಗ ಡ್ಯೂಟಿ ಕ್ಲೋಸ್ ಮಾಡಲ ಅಂತ ಕೇಳುತ್ತೆ. ಅವಾಗ ಎಸ್. ಇದು ಕ್ಲೋಸಿಂಗ್ ರಿಪೋರ್ಟ್. ಎಲ್ಲಷ್ಟು ರಿಪೋರ್ಟ್ಸ್ ನೀವು ಏನೇನು ಕೊಟ್ಟಿರ್ತಾರಲ್ಲ ಎಲ್ಲ ರಿಪೋರ್ಟ್ಸ್ ಬಂದುಬಿಡುತ್ತೆ. ರಿಪೋರ್ಟ್ಸ್ ಬಂದಮೇಲೆ ಮತ್ತೆ ಅದು ಏನಾದರೂ ಪೇಪರ್ ಮುಗಿದಿತ್ತು ಬೈ ಮಿಸ್ಟೇಕಾಗಿ ಗೊತ್ತಾಗಲಿಲ್ಲ ಅಂತಂದ್ರೆ ರೀಪ್ರಿಂಟ್ ಕೊಡ್ಬೋದು. ತಿರ್ಗಾ ಓಕೆ ಮಾಡಿಬಿಡ್ಬೇಕು. ಓಕೆ ಮಾಡಿದ ತಕ್ಷಣ ನೀವು ಬ್ಯಾಕ್ ಸೈಡ್ ಬರ್ತೀರಿ. ಅವಾಗ ಏನು ಮಾಡಬೇಕು, ರಿಕ್ವೆಸ್ಟ್ ಟು ಸರ್ವರ್, ಇನ್ನೊಂದು ಆಪ್ರೇಟರ್ ಕ್ಲೋಸ್ ಇರುತ್ತೆ, ರಿಕ್ವೆಸ್ಟ್ ಟು ಸರ್ವರ್ ತೊಗೋಬೇಕು. ತಗೊಂಡು ಈ ಮೂಲಿಗಿರುತ್ತೆ ಆಪ್ರೇಟರ್ ಕ್ಲೋಸು, ಡ್ಯೂಟಿ ಡೀಟೇಲ್ಸ್ ಇರುತ್ತೆ, ಸಿಂಕ್ ಡ್ಯೂಟಿ ಮಾಡಬೇಕಾಗುತ್ತೆ. ಅವಾಗ ಎಷ್ಟಿರುತ್ತೆ ITM ರೆವೆನ್ಯೂ, ರಿಸರ್ವೇಷನ್ ರೆವೆನ್ಯೂ, ಮ್ಯಾನ್ಯುವಲ್ ಟಿಕೆಟ್ ರೆವೆನ್ಯೂ, ಎಕ್ಸ್ಟ್ರಾ ಕಿಲೋಮೀಟ್ರ್, ಕ್ಯಾನ್ಸಲ್ ಕಿಲೋಮೀಟ್ರ್ ಎಲ್ಲ ಇರುತ್ತೆ. ಇದರಲ್ಲಿ ಏನು ಮಾಡಬೇಕು, ಫಸ್ಟ್ ನಾವು ರಿಸರ್ವೇಷನ್ ರೆವೆನ್ಯೂ ಏನಿರುತ್ತೆ 0 ಇರುತ್ತೆ. ಸಿಟಿ ಇದ್ದರೆ, ಬೇರೆ ಎಕ್ಸ್ಪ್ರೆಸ್ ಗಾಡಿ ಓಲ್ವಾ AC ಇದ್ದಂತಂದರೆ ರಿಸರ್ವೇಷನ್ ರೆವೆನ್ಯೂ ಹಾಕಬೇಕಾಗುತ್ತೆ. ಆಮೇಲೆ ತಿರ್ಗಿ ಮ್ಯಾನ್ಯುವಲ್ ರೆವೆನ್ಯೂ ಮಾಡಿದರೆ, ಮ್ಯಾನ್ಯುವಲ್ ಟಿಕೆಟ್ ಮಾಡಿದರೆ ಹಾಕೋದು, ಮ್ಯಾನ್ಯುವಲ್ ಟಿಕೆಟ್ ಇಲ್ಲ ಅಂತಂದರೆ 0. ತಿರ್ಗಿ ಎಕ್ಸ್ಟ್ರಾ ಕಿಲೋಮೀಟ್ರು, ನಾವು ಹೋಗಿದ್ದ ರೂಟಿಗಿನ ಯಾವುದನ್ನ ಎಕ್ಸ್ಟ್ರಾ ಕಿಲೋಮೀಟ್ರ್ ಹೋದರೆ ಕಿಲೋಮೀಟ್ರ್ ಹಾಕ್ಬೇಕು, ಇಲ್ಲ ಅಂತಂದರೆ ಅದನ್ನು 0. ಇದು ಹಾಕ್ಬಿಟ್ಟು ಸಿಂಕ್ ಟು ಡಾಟಾ ಮಾಡಬೇಕು. ನಮ್ಮ ಡಾಟಾ ಎಲ್ಲ ಸಿಂಕ್ ಆಗ್ತಿರುತ್ತೆ ಸರ್ವರ್ಗೆ ಆಗುತ್ತೆ. ಒಂದು 2, 3, 4 ಸೆಕೆಂಡ್ ಹೋಗ್ಬೋದು ಎಕ್ಸ್ಟ್ರಾ. ಇವಾಗ ಟಿಕೆಟ್ಸ್ ಆ್ಯಂಡ್ ಟ್ರಿಪ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಟೋಟಲ್ಸ್ ಎಲ್ಲ ಡೀಟೇಲ್ಸ್ ಆದಾಗ ಓಕೆ ಅಂತ ಬರುತ್ತೆ. ಅವಾಗ ನಾವು ತಿರ್ಗಿ ಓಕೆ ಅಂತ ತೊಗೊಂಡ್ಬಿಡ್ಬೇಕು. ಓಕೆ ತೊಗೊಂಡು ಲಾಸ್ಟಿಗೆ ಸಬ್ಮಿಟ್ ಮಾಡಬೇಕು. ಅವಾಗ ಇವಾಗ ಕಳಿಸ್ಲಿ ಅಂತಂದಾಗ ಡಾಟಾ ಸಬ್ಮಿಟ್ ಮಾಡಿದಾಗ ಎಸ್ ಅಂತ ತೊಗೊಂಡು ಮತ್ತು ತಿರ್ಗಿ ಒಂದು ರಿಪೋರ್ಟ್ ಬರುತ್ತೆ, ಆಪ್ರೇಟರ್ ಕ್ಲೋಸಿಂಗ್ ರಿಪೋರ್ಟ್ ಅಂತ. ಇದು ಆಪ್ರೇಟರ್ ಕ್ಲೋಸಿಂಗ್ ರಿಪೋರ್ಟ್. ಇಲ್ಲಿನೂ ತಿರ್ಗಿ ಒಂದು ರಿಪೋರ್ಟ್ ಪ್ರಿಂಟ್ ಏನಾದರೂ ಸಿಗಲಿಲ್ಲ, ಪೇಪರ್ ಎಲ್ಲ ಇದಾಯಿತು ಅಂತಂದರೆ ಮತ್ತೆ ರೀಪ್ರಿಂಟ್ ಕೊಡ್ಬೋದು. ಅವಾಗ ತಿರ್ಗಿ ಓಕೆ ಮಾಡ್ಕೊಂಡಿಪ್ಪ ಅಂತ ಪೂರ್ಣವಾಗಿ ಕ್ಲೋಸ್ ಆಗುತ್ತೆ.